ಬೆಂಗಳೂರಿನಲ್ಲಿ ಹೊಸ ವರ್ಷದ ಸಂಭ್ರಮಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನ್ಯೂ ಇಯರ್ ಸೆಲೆಬ್ರೇಷನ್ ಮೇಲೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಅಹಿತಕರ ಘಟನೆ ನಡೆಯದಂತೆ ಎಲ್ಲಾ ಕಡೆ ಖಾಕಿ ಸರ್ಪಗಾವಲನ್ನು ಹಾಕಲಾಗಿದೆ. ಹೆಚ್ಚು ಜನ ಸಂದಣಿ ಸೇರುವಂತ ಏರಿಯಾಗಳ ಮೇಲೆ ತೀವ್ರ ನಿಗಾ ಇಡಲಾಗಿದೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಇಂದಿರಾನಗರ, ಕೋರಮಂಗಲದಲ್ಲಿ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ಸುಮಾರು 10,000 ಪೊಲೀಸರಿಂದ ವರ್ಷಾಚರಣೆಗೆ ಭದ್ರತೆಯನ್ನ ಕಲ್ಪಿಸಲಾಗಿದೆ. ಬ್ರಿಗೇಡ್ ಎಂಜಿ ರಸ್ತೆಯಲ್ಲೇನೆ 3,000 ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ. ಸೊ ಎಲ್ಲರೂ ಈಗ ಆಲ್ರೆಡಿ ನ್ಯೂ ಇಯರ್ ಸೆಲೆಬ್ರೇಷನ್ ಮೂಡ್ ನಲ್ಲಿ ಇರ್ತಾರೆ. ಸಂಡೇ ಬೇರೆ ಆಗಿದೆ, ಹಾಗಾಗಿ ಎಲ್ರೂ ಜಾಲಿಯಾಗಿರ್ಬೇಕು, ಸೆಲೆಬ್ರೇಷನ್ ಮಾಡಬೇಕು ಅನ್ನುವಂಥ ಹುಮ್ಮಸ್ಸಿನಲ್ಲಿ ಇರ್ತಾರೆ. ಕೆಲವು ಸಂದರ್ಭದಲ್ಲಿ ಇಂಥ ಟೈಮ್ನಲ್ಲಿಗೆ ಅನಾಹುತಗಳು, ಅವಘಡಗಳು, ಪರಿಸ್ಥಿತಿ ಕೈಮೀರಿ ಹೋಗುವಂಥದ್ದು ಆಗಬಿಡುತ್ತೆ. ಆ ಕಾರಣಕ್ಕೆ ಆ ಥರದ್ದು ಏನೂ ಆಗಬಾರ್ದು ಅಂತ ಪೊಲೀಸರು ಕೂಡ ಹೆಚ್ಚಿನ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಹೆಚ್ಚಿನ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಇವತ್ತು ಇಡೀ ಬೆಂಗಳೂರಿನಲ್ಲಿ ಪೊಲೀಸ್ ವಾಹನಗಳು ಗಸ್ತು ತಿರುಗ್ತಾ ಇರುತ್ತೆ. ಪೊಲೀಸರು ಇರ್ತಾರೆ. ಡ್ರಿಂಕ್ ಅಂಡ್ ಡ್ರೈವ್ ಕೇಸಸ್ ಚೆಕ್ ಮಾಡ್ತಾ ಇರ್ತಾರೆ. ಓವರ್ ಸ್ಪೀಡು ಇದೆಲ್ಲವನ್ನೂ ಕೂಡ ಚೆಕ್ ಮಾಡ್ತಾ ಇರ್ತಾರೆ. ಎಲ್ಲೇ ಏನೇ ಕಿರುಕುಳ ಅಥವಾ ಕಳ್ಳತನ ಇದೇನೇ ಆದ್ರೂ CCTVಯಲ್ಲಿ ಎಲ್ಲವೂ ಕೂಡ ಸರಿ ಆಗುತ್ತೆ. ಯಾಕಂದ್ರೆ ಎಲ್ಲಾ ಕಡೆಯಲ್ಲೂ CC ಕ್ಯಾಮೆರಾವನ್ನ ಅಳವಡಿಸಲಾಗಿದೆ. 1,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಅದು MG ರೋಡ್, ಬ್ರಿಗೇಡ್ ರೋಡ್ ಅಲ್ಲೇ 3,000 ಪೊಲೀಸರು ಅಂದ್ರೆ ಯೋಚನೆ ಮಾಡಿ ಯಾವ ರೀತಿಯಾದಂತ ಭದ್ರತೆ ಇದೆ, ಪೊಲೀಸರು ಎಷ್ಟು ಮಟ್ಟಿಗೆ ಅಲರ್ಟ್ ಆಗಿದ್ದಾರೆ ಅನ್ನೋದು. ಯಾಕಂದ್ರೆ ಎಲ್ಲರೂ ಸೆಲೆಬ್ರೇಷನ್ ಮೂಡಲ್ಲೇ ಇರ್ತಾರೆ. ಆದ್ರೆ ಕೆಲವರು ಮಾತ್ರ ಕದಿಯೋದಕ್ಕೆ ಅಂತ, ಕಿರುಕುಳ ಕೊಡೋದಕ್ಕೆ ಅಂತ, ಟಾರ್ಚರ್ ಮಾಡೋದಕ್ಕೆ ಅಂತಾನೇ ಬಂದಿರ್ತಾರೆ. ಇದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನೋ ತುಂಬಾ ಜನರ ದುರುದ್ದೇಶ ಆಗಿರುತ್ತೆ. ಆ ಕಾರಣಕ್ಕಾಗಿ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಹೆಚ್ಚಿನ CC ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ. ಎಲ್ಲ ಸರ್ಕಲ್ಗಳಲ್ಲೂ ಕೂಡ ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಪೊಲೀಸ್ ವಾಹನಗಳು ಗಸ್ತು ತಿರುಗ್ತಾ ಇರುತ್ತೆ. ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನ ಮಾಡಲಾಗಿದೆ. BMTC ಮೆಟ್ರೋ ಸೇವೆಯನ್ನ ವಿಸ್ತರಣೆ ಮಾಡಲಾಗಿದೆ. ಯಾರಿಗೂ ಅನಾನುಕೂಲ ಆಗಬಾರ್ದು, ಕಿರಿಕಿರಿ ಆಗಬಾರ್ದು, ಕಿರುಕುಳ ಆಗಬಾರ್ದು ಅಂತ ಏನೆಲ್ಲ ಭದ್ರತೆಯ ವ್ಯವಸ್ಥೆ ಅಥವಾ ಓಡಾಡುವ ವ್ಯವಸ್ಥೆ ಎಲ್ಲದರ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅಯ್ಯೋ ಜನ ಸೇರಿರ್ತಾರೆ, ಸಿಕ್ಕಾಬಟ್ಟೆ ಜನ ಇದ್ರು, ನಾವು ಹೆಂಗೋ ಕದಿಬೋದು, ಆ ಥರ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ರೆ ಅದನ್ನು ಬಿಟ್ಬಿಡ್ಬೇಕಾಗತ್ತೆ. ಯಾಕಂದ್ರೆ ನೀವು ಏನೇ ಇವತ್ತು ರಾತ್ರಿ ಮಾಡಿದ್ರು ನಾಳೆ ಬೆಳಗ್ಗೆ ಆ ವಿಜುವಲ್ಸ್ಗಳು ವೈರಲ್ ಆಗಿಬಿಟ್ಟಿರುತ್ತೆ. ಆ ವಿಜುವಲ್ಸ್ಗಳು ಪೊಲೀಸರ ಕೈ ಸೇರಿರುತ್ತೆ. ಸೊ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಶಿಸ್ತಲ್ಲಿ ಹೋಗಬೇಕು, ಪಾರ್ಟಿ ಮಾಡಬೇಕು, ಕುಣಿಬೇಕು, ವಾಪಸ್ ಬರಬೇಕು. ಇನ್ನು ನಾವು ವೀಲಿಂಗ್ ಮಾಡ್ತೀವಿ, ಒಂದು ಲಾಂಗ್ ಡ್ರೈವ್ ಹೋಗಿ ಬಂದ್ಬಿಡ್ತೀವಿ, ಅದೆಲ್ಲ ಮಾಡೋ ಹಾಗಿಲ್ಲ. ಯಾಕಂದರೆ ಫ್ಲೈಓವರ್ಗಳು ಕೂಡ ಕ್ಲೋಸ್ ಆಗುತ್ತೆ. 10 ಗಂಟೆ ಕ್ಲೋಸ್ ಆದರೆ ಇನ್ನು ನಾಳೆ ಬೆಳಗ್ಗೆ 6 ಗಂಟೆಗೇನೆ ಓಪನ್ ಆಗೋದು. ನೀವೆಲ್ಲೂ ಓಡಾಡೋದಕ್ಕೂ ಅವಕಾಶ ಇಲ್ಲ. ಹಾಗಾಗಿ ಇನ್ನೇನಾದರೂ ನೀವು ಬುಕ್ ಮೊದಲೇ ಮಾಡ್ಕೊಂಡಿದ್ರೆ ಆ ರೆಸಾರ್ಟು, ಈ ಪಬ್ಬು ಅಥವಾ ಅಲ್ಲಿ ಇಲ್ಲಿ ಅಂತ ರೆಸ್ಟೋರೆಂಟ್ ಅಂತ ಹೋಗಬಹುದು, ಬರಬಹುದು. ಅದನ್ನು ಹೊರತುಪಡಿಸಿದ್ರೆ ಇನ್ಯಾವುದೇ ಆ್ಯಕ್ಟಿವಿಟೀಸ್ಗಳು ಮಾಡೋದಕ್ಕಾಗಲ್ಲ. ಏನೋ ನ್ಯೂ ಇಯರ್ ಸೆಲೆಬ್ರೇಷನ್ ಅಂದರೆ ಸಿಕ್ಕಾಬಟ್ಟೆ ಹಾಡು ಹಾಕೊಂಡು DJ ಹಾಕೊಂಡು ಕುಣಿಯೋದು ಅನ್ನೋದೊಂದು ಮೂಡ್ನಲ್ಲಿ ಇದೆ ಅಲ್ವಾ. ಅದ್ರ ಸೆಲೆಬ್ರೇಷನ್ಗೆ ಅವಕಾಶ ಇದೆ, ಅದನ್ನು ಮಾಡ್ಕೋಬೋದು, ಬರ್ಬೋದು. ಇಲ್ಲಿ ಕೇವಲ ಕರ್ನಾಟಕದವ್ರು ಮಾತ್ರ ಇಲ್ಲ, ಅದನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ದೇಶದ ಬೇರೆ ಬೇರೆ ಭಾಗಗಳಿಂದ ಬಂದವರು ಇದ್ದಾರೆ, ಹೊರದೇಶದಿಂದ ಬಂದವರು ಇದ್ದಾರೆ. ಕಳೆದ ಬಾರಿ ಸೆಲೆಬ್ರೇಷನು ಅಥವಾ ಅದ್ರ ಹಿಂದಿನ ಬಾರಿ ಸೆಲೆಬ್ರೇಷನು ಕರೋನಾ ಬೇರೆ ಇತ್ತು ಬಿಡಿ, ಅದಕ್ಕಿಂತ ಹಿಂದೆ ಎಲ್ಲ ಈ ಬೇರೆ ದೇಶದಿಂದ ಬಂದವ್ರದ್ದು ಹಾವಳಿ ಜಾಸ್ತಿ ಆಗ್ಬಿಟ್ಟಿತ್ತು. ಎಲ್ಲಿ ಬೇಕಲ್ಲಿ ಕುಡಿದು ಬೀಳೋದು, ಪೊಲೀಸರ ಮೇಲೇ ಕೈ ಮಾಡೋದು, ಅವಾಚ್ಯ ಶಬ್ದಗಳಿಂದ ನಿಂದಿಸೋದು, ಅದರಲ್ಲಿ ಹೆಣ್ಮಕ್ಳದ್ದೇ ಸ್ವಲ್ಪ ಜಾಸ್ತಿ ಇತ್ತು, ಅತಿ ಆಗ್ಬಿಟ್ಟಿತ್ತು. ಕ್ಯಾಬ್ ಡ್ರೈವರ್ಸ್ ಮೇಲೂ ಹಲ್ಲೆ ಮಾಡಿದ್ದಿದೆ, ಆಟೋ ಡ್ರೈವರ್ಸ್ಗಳ ಮೇಲೆ ಹಲ್ಲೆ ಮಾಡಿದ್ದು ಇದೆ, ಎಲ್ಲೆಲ್ಲಿ ಬೇಕು ಹೆಂಗೆ ಬೇಕು ಬಿದ್ದಿದ್ದೂ ಇದೆ. ಎಲ್ಲವೂ ನಾಳೆ ಬೆಳಗ್ಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಏನೇನು ಆಗಿದೆ ಅಂತ. ಈಗ ಸೆಲೆಬ್ರೇಷನ್ ಮೂಡ್ನಲ್ಲಿ ಇರ್ತಾರೆ, ಬಟ್ ಅರ್ಧ ಮಧ್ಯರಾತ್ರಿ ಆಗ್ತಿದ್ದ ಹಾಗೇನೆ ಎಲ್ರೂ ಒಂದೊಂದು ರೀತಿಯಲ್ಲಿ ಅವಾಂತರವ ಮಾಡ್ಕೊಳ್ತಾ ಇರ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಎಲೆನ್ ಸ್ವಾಮಿ. MG ರೋಡ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸ್ವಾಮಿ, ಸೆಲೆಬ್ರೇಷನ್ ಅಥವಾ ನ್ಯೂ ಇಯರ್ ಅಂತ ಅಂದರೆ ಬೆಂಗಳೂರಿಗರಿಗಂತೂ ಎಲ್ರಿಗೂ ಗೊತ್ತಿದೆ, MG ರೋಡು, ಬ್ರಿಗೇಡ್ ರೋಡು, ಕಮರ್ಷಿಯಲ್ ಸ್ಟ್ರೀಟು ಇದಷ್ಟು ಫಿಕ್ಸು ಅಂತ. ಈಗ ಅಲ್ಲಿ ಯಾವ ಥರದ ಸಿದ್ಧತೆ ಇದೆ? ಮೊದಲಿಗೇನೋ ಖುಷಿನೇ, ಈಗಿಂದ ಸಂಜೆ ಒಂದು 8 ಗಂಟೆ ತನಕ ಖುಷಿನೇ, ಆಮೇಲೆ ಒಂದಷ್ಟು ಅವಾಂತರಗಳಾಗ್ತಾ ಇರತ್ತೆ. ಕಳ್ತನ ಮಾಡಕ್ಕೆ ಅಂತಾನೆ ಸ್ವಲ್ಪ ಜನ ಬಂದಿರ್ತಾರೆ, ಏನೇನೋ ಆಗ್ತಿರತ್ತೆ. ಸೊ ಹೆಂಗಿದೆ ಅಲ್ಲಿನ ಸಿದ್ಧತೆ, ಜನ ಯಾವ ತರ ಬರ್ತಾ ಇದ್ದಾರೆ?
ನೀತಿ 2023 ಕಳೆದು 2024ಕ್ಕೆ ಕಾಲಿಡೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಈ ಹಿನ್ನೆಲೆಯಲ್ಲಿ ಸಿಲಿಕಾನ್ ಸಿಟಿಯ ಪ್ರಮುಖ ನಗರಗಳಲ್ಲಿ ಸಾಕಷ್ಟು ಸೆಲೆಬ್ರೇಷನ್ ಮಾಡಲಿಕ್ಕೆ ಯುವಕ ಯುವತಿಯರು ಸೇರಿದಂತೆ ಸಾಕಷ್ಟು ಜನ ಸೇರೋದು ಒಂದು ರೀತಿ ಮಾಮೂಲಾಗಿದೆ. ಹಾಗಾಗಿ ಇವತ್ತು ಕೂಡ ಇವತ್ತಿನ ರಾತ್ರಿ ಸೆಲೆಬ್ರೇಷನ್ ಮಾಡೋದಕ್ಕೆ ಸಾಕಷ್ಟು ಜನ ಸೇರೋದು ಖಚಿತ ಆಗಿರೋದ್ರಿಂದ ಈಗಾಗಲೇ ಪೊಲೀಸರು ಸಾಕಷ್ಟು ಒಂದು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ. ನಾವೀಗ MG ರಸ್ತೆಯ ಮೆಟ್ರೋ ಸ್ಟೇಷನ್ ಬಳಿ ಇರುವಂತಹ ಒಂದು ರಸ್ತೆಯಲ್ಲಿದ್ದೇವೆ. ಇಲ್ಲೂ ಕೂಡ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ಆಗ್ತಾ ಇರುವಂಥದ್ದು. ಹೊಸ ವರ್ಷಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳು ನಾವು ಈಗ ನೋಡ್ತಾ ಇರ್ಬೋದು. ಮಹಿಳೆಯರು ಮತ್ತು ಮಕ್ಕಳಿಗೆ ಹಾಗೂ ಕುಟುಂಬದವರಿಗೆ ವಿಶೇಷವಾಗಿ MG ರೋಡ್ನಲ್ಲಿ ಓಡಾಡೋದಕ್ಕೆ ಪೊಲೀಸರು ವ್ಯವಸ್ಥೆ ಮಾಡ್ತಾ ಇರೋಂಥದ್ದು ನಾವು ನೋಡ್ತಾ ಇದ್ದೀವಿ. ಈಗ ಮಹಿಳೆಯರಿಗೆ ಹಾಗೂ ಮಕ್ಕಳಿಗೆ ಹಾಗೂ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಬಂದಿದ್ರೆ ಅವರಿಗೆ ಓಡಾಡಲಿಕ್ಕೆ ಸಪ್ರೇಟ್ ಒಂದು ರಸ್ತೆಗಳನ್ನು ಮಾಡಿರೋದು ಅಂದರೆ ಫುಟ್ಪಾತ್ಗಳನ್ನು ಮಾಡಿರೋದು. ಹಾಗಾಗಿ ಇಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕುವುದರ ಮೂಲಕ ಅವರಿಗೆ ವಿಶೇಷವಾದಂಥ ಒಂದು ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗ್ತಾ ಇದೆ. ಈಗ MG ರೋಡಿಂದ ನಾವು ನೇರವಾಗಿ ಮೆಟ್ರೋ ಸ್ಟೇಷನ್ ಬಳಿಯಿಂದ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಏನು ಸೆಲೆಬ್ರೇಷನ್ ಮಾಡೋದಕ್ಕೆ ಕೆಲವೊಂದು ಅಂಗಡಿ ಮುಂಗಟ್ಟುಗಳ ಹತ್ರ ಹೋಗ್ತಾರೆ. ಅಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಯಾವುದೇ ಅವಾಂತರ ಆಗಬಾರ್ದು. ಹಾಗಾಗಿ ಪೊಲೀಸರು ಮುನ್ನೆಚ್ಚರಿಕೆ ವಹಿಸಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾ ಇರೋದು. ಯಾಕೆಂದರೆ ಸೆಲೆಬ್ರೇಷನ್ ಟೈಮಲ್ಲಿ ಎಲ್ಲರೂ ಕೂಡ ಸಾಕಷ್ಟು ಒಂದು ವಿಜೃಂಭಣೆ ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿ ಕುಟುಂಬದಿಂದ ಬಂದವ್ರಿಗೂ ಹಾಗೂ ಮಹಿಳೆಯರಿಗೂ ಯುವತಿಯರಿಗೆ ಯಾರಿಗೂ ಕೂಡ ಒಂದಿಷ್ಟು ಡಿಸ್ಟರ್ಬ್ ಆಗಬಾರ್ದು ಅನ್ನೋ ವಿಶೇಷ ಆಸಕ್ತಿಯನ್ನು ವಹಿಸಿ ಪೊಲೀಸ್ನವರು ಈಗ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿರೋದು. ಇದು ವಿಶೇಷವಾಗಿ ಈ ಬಾರಿ ಸಾಕಷ್ಟು ಒಂದು ಕಟ್ಟುನಿಟ್ಟಿನ ಕ್ರಮಕ್ಕೆ ಪೊಲೀಸ್ನವರು ಮುಂದಾಗಿರುವಂಥದ್ದು. ಹಾಗಾಗಿ ಬೆಂಗಳೂರಿನಲ್ಲಿ ಹೊಸ ವರ್ಷಣೆ ಮಾಡಿದಂಥ ಸಂದರ್ಭದಲ್ಲಿ ಕಳೆದ ಬಾರಿಯೂ ಕೂಡ ಒಂದಿಷ್ಟು ಅಹಿತಕರ ಘಟನೆಗಳು ನಡೆದಿದ್ವು. ಹಾಗಾಗಿ ಈ ಬಾರಿ ಅಹಿತಕರ ಘಟನೆಗಳು ನಡೀಬಾರ್ದು ಅಂತ ಹೇಳಿ ರಸ್ತೆಯ ಪ್ರಮುಖ ಭಾಗಗಳಲ್ಲಿ ಪ್ರಮುಖವಾಗಿ CC ಕ್ಯಾಮ್ರಾಗಳನ್ನು ಅಳವಡಿಸಿರುವಂಥದ್ದು. ಅದರಲ್ಲೂ ವಿಶೇಷವಾಗಿ ನಗರದಾದ್ಯಂತ 10,000 ಪೊಲೀಸರನ್ನ ಒಂದು ನಿಯೋಜನೆ ಮಾಡಿರೋದು, ಅಂದರೆ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿರೋದು. ಅದರಲ್ಲಿ ಪ್ರಮುಖವಾಗಿ ಹೆಚ್ಚುವರಿಯಾಗಿ ಪೊಲೀಸ್ ಆಯುಕ್ತರು, 2 ಪೊಲೀಸ್ ಆಯುಕ್ತರು, ಜಂಟಿ ಆಯುಕ್ತರು ಹಾಗೂ ಒಬ್ಬರು DCP ಹಾಗೂ 15 ACPಗಳು, ಇನ್ಸ್ಪೆಕ್ಟರ್ಗಳು, ಸಬ್ ಇನ್ಸ್ಪೆಕ್ಟರ್ಗಳು ಸೇರಿದಂತೆ 3,000 ಪೊಲೀಸರನ್ನ ಬ್ರಿಗೇಡ್ ರೋಡ್ ಹಾಗೂ MG ರಸ್ತೆಯಲ್ಲಿ ನಿಯೋಜನೆ ಮಾಡಿರುವಂಥದ್ದು. ನಗರಾದ್ಯಂತ ಸುಮಾರು 400 CCTVಗಳನ್ನು ಫಿಕ್ಸ್ ಮಾಡಿ ಯಾವುದೇ ಒಂದು ಅಹಿತಕರ ಘಟನೆಗಳು ಆದರೆ ಅದರಿಂದ ಸಾಕ್ಷ್ಯಗಳನ್ನು ಚಿತ್ರಣವನ್ನು ಪಡೆಯೋದಕ್ಕೂ ಕೂಡ ಪೊಲೀಸರು ಎಲ್ಲ ರೀತಿಯನ್ನು ವ್ಯವಸ್ಥೆ ಮಾಡ್ಕೊಳ್ತಾ ಇರೋದು. ಜೊತೆಗೆ 300 ಕಡೆ ಹೆಚ್ಚಿನ ಕಡೆ ಒಂದು ತಾತ್ಕಾಲಿಕ CCTV ಹಾಕಿ ಅದರ ಮೂಲಕ ಯಾವುದೇ ಒಂದು ಅಹಿತಕರ ಘಟನೆಗಳಾಗದಂತೆ ಮುನ್ನೆಚ್ಚರಿಕೆ ವಹಿಸೋದಕ್ಕೆ ಹಾಗೂ ಹದ್ದಿನ ಗಣಿ ಇಡೋದಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾ ಇರೋದು. ವಿಶೇಷವಾಗಿ ಈ ಬಾರಿ ಡ್ರೋನ್ಗಳನ್ನು ಕೂಡ ವ್ಯವಸ್ಥೆ ಮಾಡಲಾಗಿದೆ. ಯಾಕೆಂದರೆ ಕೆಲವೊಂದು ಏರಿಯಾದಲ್ಲಿ ಸಾಕಷ್ಟು ಜನಸಂದಣಿ ಹೆಚ್ಚಾಗಿದ್ದರಿಂದ ಅಲ್ಲಿಂದ ಡ್ರೋನ್ಗಳಿಂದ ಒಂದು ಚಿತ್ರಣವನ್ನು ಪಡೆದು ಅಲ್ಲೂ ಕೂಡ ಹದ್ದಿನ ಗಣಿ ಇಡೋದಕ್ಕೆ ಎಲ್ಲ ರೀತಿಯ ಒಂದು ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾ ಇರೋದು. ಪ್ರಮುಖವಾಗಿ MG ರೋಡ್ನಲ್ಲಿ ವಿಶೇಷವಾಗಿ ಹೆಚ್ಚು ಜನ ಸೇರೋದ್ರಿಂದ ಇಲ್ಲಿ ಪೊಲೀಸರು ಒಂದು ಹೆಚ್ಚು ನಿಯೋಜನೆ ಆಗಿರುವಂಥದ್ದು. ಪ್ರತಿಯೊಬ್ಬರ ಮೇಲೂ ಕೂಡ ಹದ್ದಿನ ಗಣ್ಣಿಟ್ಟು ಪೊಲೀಸರು ಅವರ ಮೇಲೆ ಎಚ್ಚರವನ್ನು ಇಡುವಂಥದ್ದು. ಹಾಗೂ ಏನಾದರೂ ಸೆಲೆಬ್ರೇಷನ್ ಮಾಡೋಂಥ ಸಮಯದಲ್ಲಿ ಯಾರಾದರೂ ಹೆಚ್ಚಿನದಾಗಿ ಒಂದು ವಿಜೃಂಭಣೆ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ಕಡಿವಾಣ ಹಾಕುವಂಥ ಎಲ್ಲ ರೀತಿಯ ಕೆಲಸಗಳನ್ನು ನಾವು ನೋಡ್ತಾ ಇದ್ದೀವಿ. ಈಗ ನಾವು ಚರ್ಚ್ ಸ್ಟ್ರೀಟಲ್ಲಿ ಚರ್ಚ್ ರಸ್ತೆಯಲ್ಲಿ ಇದ್ದೀವಿ. ಇಲ್ಲೂ ಕೂಡ ಹೆಚ್ಚಿನ ಜನಸಂದಣಿ ಸೇರ್ತಾರೆ. ಈಗಾಗಲೇ ನಾವು ನೋಡ್ತಾ ಇರ್ಬೋದು, ಸಾಕಷ್ಟು ಯುವಕ ಯುವತಿಯರು ಬರ್ತಾ ಇದ್ದಾರೆ. ಹೊಸ ವರ್ಷದ ಸೆಲೆಬ್ರೇಷನ್ಗೆ ಸಾಕಷ್ಟು ಒಂದು ಪ್ಲಾನ್ಗಳನ್ನು ಮಾಡಿಕೊಂಡು ಬರ್ತಾ ಇರೋಂಥದ್ದು. ಇಲ್ಲೂ ಕೂಡ ಸಾಕಷ್ಟು ಒಂದು ಬ್ಯಾರಿಕೇಡ್ಗಳನ್ನು ಹಾಕಿ ಯಾರಿಗೂ ಯಾವುದೇ ಒಂದು ತೊಂದರೆ ಆಗದಂತೆ ಎಲ್ಲ ರೀತಿಯ ಒಂದು ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾ ಇರೋದು. ಪ್ರಮುಖವಾಗಿ ಈಗಾಗಲೇ MG ರೋಡ್ಗೆ ಎಂಟ್ರಿ ಆಗುವಂತಹ ಒಂದು ಮೆಟ್ರೋವನ್ನು ಅಂದರೆ 8 ಗಂಟೆಯ ನಂತರ ಆ ಮೆಟ್ರೋವನ್ನು ಕೂಡ ಸ್ಟಾಪ್ ಮಾಡಲಾಗುತ್ತೆ. ಹತ್ತಿರವಿರುವಂತಹ ಮೆಟ್ರೋ ಸ್ಟೇಷನ್ಗೆ ಬಂದು ಅಲ್ಲಿಂದ ನಡಿಗೆ ಮೂಲಕ MG ರೋಡ್ಗೆ ಎಂಟ್ರಿ ಕೊಡಬೇಕಾಗುತ್ತೆ. ಹಾಗಾಗಿ ಒಂದಿಷ್ಟು ಕಠಿಣ ರೂಲ್ಸ್ಗಳು, ಒಂದಿಷ್ಟು ಪೊಲೀಸರ ಮುಂಜಾಗ್ರತೆ ಕ್ರಮಗಳು, ಸಾಕಷ್ಟು ಎಚ್ಚರಿಕೆ ವಹಿಸಿರೋದ್ರಿಂದ ಈ ಬಾರಿ ಸಾಕಷ್ಟು ಒಂದು ಅಹಿತಕರ ಘಟನೆಗಳ ಆಗದಂತೆ ತಡೆಯೋದಕ್ಕೂ ಕೂಡ ಪೊಲೀಸ್ನವರು ಮುಂದಾಗಿರುವಂಥದ್ದು. ನೀತಿ. ಓಕೆ, ಧನ್ಯವಾದ ಸ್ವಾಮಿ ತಮ್ಮ ಡೀಟೇಲ್ಸ್ಗಾಗಿ.